ಮತ್ತೊಂದು ಅಪ್ಡೇಟ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಗ್ರಿ ಮಾಡಿದವರೇ ಡೇಂಜರ್, ವಿದ್ಯಾವಂತರೇ ಭಯೋತ್ಪಾದಕರಾಗ್ತಿದ್ದಾರೆ. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಅರೆಸ್ಟ್ ಆಗಿರೋರ ಪೈಕಿ 3 ಡಾಕ್ಟರ್ಸ್, ಒಬ್ಬ ಪ್ರೊಫೆಷನಲ್, ಒಬ್ಬ ಇಂಜಿನಿಯರ್, ಮತ್ತೊಬ್ಬ ಮೌಲ್ವಿಯಂತೆ. ಎಲ್ಲರೂ ಕೂಡ ಹಿನ್ನೆಲೆ ನೋಡಿದಾಗ ವಿದ್ಯಾವಂತರೇ, ಎಜುಕೇಟೆಡ್. ಅನಕ್ಷರಸ್ಥ ಭಯೋತ್ಪಾದನೆಗೆ ಕಾರಣ ಎಂಬ ಪೊಳ್ಳುವಾದ ಮತ್ತೆ ಈಗ ಸುಳ್ಳು ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಕಾರಣ ಎಜುಕೇಟೆಡ್ ಅತಿ ಹೆಚ್ಚಾಗಿ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಭಾಗಿಯಾಗ್ತಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. 3 ಡಾಕ್ಟರ್, ಅದರಲ್ಲಿ ಒಬ್ರು ಪ್ರೊಫೆಸರ್ ಇದ್ರಂತೆ, ಮತ್ತೊಬ್ಬ ಇಂಜಿನಿಯರ್. ಎಲ್ಲರೂ ಕೂಡ ವಿದ್ಯಾವಂತರೇ. ಇವರೆಲ್ಲರೂ ಕೂಡ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಭಾಗಿಯಾದವರೇ. ಹಂಗಾಗಿ ಇಷ್ಟು ದಿನಗಳ ಕಾಲ ಏನು ಗೊತ್ತಿಲ್ಲದೆ ಇರೋರು, ಎಜುಕೇಟೆಡ್ ಅಲ್ಲ, ಅವರ ಮೈಂಡ್ ವಾಶ್ ಮಾಡ್ತಾ ಇದ್ರು, ಅವ್ರನ್ನ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಬಳಸ್ಕೊಳ್ತಾ ಇದ್ರು, ಅವರೆಲ್ಲರೂ ಕೂಡ ಅನಕ್ಷರಸ್ಥರೇ ಅನ್ನುವಂತಹ ವಿಚಾರಗಳು ಮತ್ತೆ ಮತ್ತೆ ಕೇಳೋದಕ್ಕೆ ಸಿಗ್ತಿತ್ತಲ್ಲ. ಪರಿಸ್ಥಿತಿ ಬದಲಾಗಿದೆ. ಹಂಗಿಲ್ಲ ಅಂತ ಎಜುಕೇಟೆಡ್ ಅತಿ ಹೆಚ್ಚಾಗಿ ಈ ರೀತಿ ವಿಧ್ವಂಸಕ ಕೃತ್ಯಗಳನ್ನ ಎಸಗ್ತಾ ಇರೋದು, ಭಯೋತ್ಪಾದಕ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾ ಇರೋದು, ಹಲವು ಸಂಘಟನೆಗಳ ಜೊತೆ ಗುರುತಿಸ್ಕೊಳ್ತಾ ಇರೋದು. ಹಂಗಾಗಿ ಇದು ವೆರಿ ಡೇಂಜರಸ್, ದೇಶಕ್ಕೆ ಮಾರಕ, ಬಹಳ ಆತಂಕಕಾರಿ ವಿಚಾರ. ಇದು ಗೊತ್ತಿಲ್ಲ. ಈ ದಾಳಿ ಆಗೋಕ್ಕೂ ಕೆಲ ಗಂಟೆಗಳ ಹಿಂದೆನೆ ಕೆಲ ಭಯೋತ್ಪಾದಕರ ಬಂಧನ. 3,000 kgಯಷ್ಟು ಸ್ಫೋಟಕಗಳನ್ನ ಪತ್ತೆ ಹಚ್ಚಿತ್ತು ನಮ್ಮ ಭದ್ರತಾ ಪಡೆ. ಅದಾಗಿ ಕೆಲ ಗಂಟೆಗಳಲ್ಲೇ ಈ ರೀತಿ ಕೆಂಪು ಕೋಟೆ ಕೂಗಳತೆ ದೂರದಲ್ಲಿ ಸ್ಫೋಟ ಆಗುತ್ತೆ ಅಂದ್ರೆ 3 ಟೆರರಿಸ್ಟ್ ಡಾಕ್ಟರ್ಸ್ ಅರೆಸ್ಟ್ ದಿನವೇ ಕೆಂಪು ಕೋಟೆ ಬಳಿ ಸ್ಫೋಟ ಸಂಭವಿಸಿದೆ. ಭಯೋತ್ಪಾದಕ ಡಾಕ್ಟರ್ಸ್ ಬಂಧನಕ್ಕೂ ಸ್ಫೋಟಕ್ಕೂ ಸಂಬಂಧ ಇದೆಯಾ ಅನ್ನೋದು ಪ್ರಶ್ನೆ ಇದೆ. ಕಾಶ್ಮೀರದ ಪುಲ್ವಾಮಾದಲ್ಲಿಯೇ ಡಾಕ್ಟರ್ ಉಗ್ರ ಆದಿಲ್ ಅಹಮದ್ ಅರೆಸ್ಟ್ ಆಗಿದ್ದ. ಹಾಗಾಗಿ ಆತನಿಗೂ ಇಲ್ಲಾಗಿರುವಂತಹ ಸ್ಫೋಟಕ್ಕೂ ಲಿಂಕ್ ಇದೆಯಾ ಅಂತ. ನಂತರ ಡಾಕ್ಟರ್ ಮುಜಮಿಲ್ ಅಹಮದ್ ಕೂಡ ಬಂಧನ ಆಗುತ್ತೆ. ಬಳಿಕ ಅರೆಸ್ಟ್ ಆಗಿದ್ದ ಲೇಡಿ ಡಾಕ್ಟರ್ ಟೆರರಿಸ್ಟ್ ಶಹೀನ್ ಅನ್ನುವಂತಹ ವಿಚಾರ ಕೂಡ ಬೆಳಕಿಗೆ ಬರುತ್ತೆ. ಮೌಲ್ವಿ ಇಮ್ರಾನ್, ಮೌಲ್ವಿ ಇರ್ಫಾನ್ ಅಹಮದ್ ಅನ್ನ ಕೂಡ ಪೊಲೀಸರು ಆ ಸಂದರ್ಭದಲ್ಲಿ ಬಂಧಿಸ್ತಾರೆ. ಬಂಧಿತರಿಂದ 2,900 kg RDX ಇದನ್ನ ವಶಕ್ಕೆ ಪಡೆದುಕೊಳ್ತಾರೆ. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ನಾನಾಗ್ಲೇ ಹೇಳದ್ನಲ್ಲ, ಈ ಸ್ಫೋಟ ಸಂಭವಿಸಕ್ಕೂ ಕೆಲ ಗಂಟೆಗಳ ಹಿಂದೆನೆ ಇಷ್ಟೆಲ್ಲ ಕಾರ್ಯಾಚರಣೆಯಲ್ಲಿ ನಮ್ಮ ಭದ್ರತಾ ಪಡೆಗಳು ಯಶಸ್ವಿ ಆಗಿದೆ ಅಂತ ಸಮಾಧಾನ ಪಡೋ ಹೊತ್ತಿಗೆ ಇಂಥದ್ದೊಂದು ಸ್ಫೋಟ ಸಂಭವಿಸಿ ಬಿಟ್ಟಿದೆ. ಹಂಗಾಗಿ ಇಲ್ಲಿ ಬಂಧನ ಆಗಿರುವಂತಹ ಉಗ್ರರಿಗೂ ಇಲ್ಲಾಗಿರುವಂತಹ ಸ್ಫೋಟಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಅಂತ. ಒಂದು ಜಾಗ ಮಾತ್ರ ಗುರುತಾಗಿರ್ಲಿಲ್ಲ ಉಗ್ರರಿಂದ. ದೇಶದಾದ್ಯಂತ ಬಹುತೇಕ ಕಡೆ ಎಲ್ಲೆಲ್ಲ ಸೂಕ್ಷ್ಮ ಪ್ರದೇಶಗಳಿತ್ತು ಅಲ್ಲೆಲ್ಲ ಕೂಡ ವಿಧ್ವಂಸಕ ಕೃತ್ಯಗಳನ್ನು ಎಸಗಬೇಕು, ಸ್ಫೋಟ ಸಂಭವಿಸಲೇಬೇಕು ಅನ್ನೋ ರೀತಿಯಲ್ಲಿ ಸ್ಕೆಚ್ಗಳು ರೂಪುಗೊಂಡಿತ್ತು ಅಂತ. ಅದೆಲ್ಲವನ್ನ ಕೂಡ ನಮ್ಮ ಭದ್ರತಾ ಪಡೆಗಳು ಯಶಸ್ವಿಯಾಗಿ ವಿಫಲಗೊಳಿಸಿದ ಬಳಿಕ ಕೆಲ ಗಂಟೆಗಳಲ್ಲೇ ಕೆಂಪು ಕೋಟೆಯ ಬಳಿ I-20 ಕಾರ್ನಲ್ಲಿ ಈ ಸ್ಫೋಟಕಗಳನ್ನು ತುಂಬಿಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಸ್ಫೋಟ ಆಗುತ್ತೆ ಮೆಟ್ರೋ ಸ್ಟೇಷನ್ ಬಳಿ. ಇದರ ಉದ್ದೇಶ ಏನು ಗೊತ್ತಿಲ್ಲ. ಅಲ್ಲಿ ಕೆಲವರ ಬಂಧನ ಆಯಿತು ಅನ್ನೋ ಕಾರಣಕ್ಕೆ ಏಕಾಏಕಿ ಸ್ಫೋಟ ಸಂಭವಿಸ್ತಾ ಅಂಥದ್ದೊಂದು ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿದ್ರ ಕೆಲ ಉಗ್ರರು, ಈ ಪ್ರಶ್ನೆ ಇದೆ. ಲೇಡಿ ಟೆರರ್ ಡಾಕ್ಟರ್ ಶಹೀನ್ ಕಾರ್ನಲ್ಲಿತ್ತಂತೆ 360 kg ಅಮೋನಿಯಂ ನೈಟ್ರೈಟ್, 3 ಮ್ಯಾಗಝಿನ್, 83 ಬುಲೆಟ್ಸ್, 8 ರೌಂಡ್ ಪಿಸ್ತೂಲ್, ಬುಲೆಟ್ ಖಾಲಿಯಾಗಿದ್ದ. ಈ ಎಲ್ಲಾ ವಿಚಾರಗಳನ್ನ ಕೂಡ ಸದ್ಯ ಭದ್ರತಾ ಪಡೆಗಳು ಪತ್ತೆ ಹಚ್ಚಿದ್ದಾರೆ ಅಂತ. ಸ್ಫೋಟಕ ತುಂಬಿದ್ದ ಹಲವಾರು ಬ್ಯಾಗ್ಗಳನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ರಂತೆ. ಇವ್ರನ್ನ ಬಂಧನ ಮಾಡಿದಾಗ, ಇವ್ರನ್ನ ಚೆಕ್ ಮಾಡಿದಾಗ ಕಾರ್ನಲ್ಲಿ ಈ ರೀತಿ ಸ್ಫೋಟಕಗಳನ್ನ ತುಂಬಿಕೊಂಡು ಹೋಗ್ತಾ ಇದ್ರು ಅನ್ನುವಂತಹ ವಿಚಾರವನ್ನ ಭದ್ರತಾ ಪಡೆ ಪತ್ತೆ ಹಚ್ಚುತ್ತೆ. ಆಗ್ಲೇ ಹೇಳಿದ್ನಲ್ಲ, 3,000 kgಯಷ್ಟು ಸ್ಫೋಟಕ. ಇದೆಲ್ಲ ಕಡೆ ಕೂಡ ವಿಧ್ವಂಸಕ ಕೃತ್ಯಗೆ ಬಳಕೆ ಮಾಡ್ಕೊಳ್ಬೇಕು ಅಂತ ಉಗ್ರರು ಇದನ್ನ ತೆಗೆದುಕೊಂಡು ಹೋಗ್ತಾ ಇದ್ರು ಅನ್ನುವಂತಹ ವಿಚಾರವನ್ನ ಕೂಡ ಭದ್ರತಾ ಪಡೆಗಳು ಪತ್ತೆ ಹಚ್ಚಿದೆ. ಬಟ್ ಇದೆಲ್ಲವನ್ನ ಕೂಡ ವಶಕ್ಕೆ ಪಡೆದುಕೊಂಡ ಕೆಲ ಗಂಟೆಗಳಲ್ಲೇ ಇಂಥದ್ದೊಂದು ಘಟನೆ ಆಗೋಗಿದೆ ಅಂತ. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಹಾಗಾಗಿ ಈ ಲೇಡಿ ಟೆರರ್ ಡಾಕ್ಟರ್ ಶಹೀನ್ ಕಾರ್ನಲ್ಲಿದ್ದು ಗನ್ ಜೊತೆಗೆ ಸ್ಫೋಟಕಗಳು, ಅದೇ ಮಾದರಿಯಲ್ಲಿ ಕೆಂಪು ಕೋಟೆಯ ಕೂಗಳತೆ ದೂರದಲ್ಲಿ ಆಗಿರುವಂತಹ ಸ್ಫೋಟ ಇದೆಯಲ್ಲ, ಅದು ಕೂಡ ಕಾರ್ನಲ್ಲೇ ಸ್ಫೋಟಕಗಳನ್ನ ತುಂಬಿಕೊಂಡು ಹೋಗ್ತಾ ಇದ್ರು ಅಂತ. ಸೊ ಎರಡನ್ನ ಕೂಡ ಗಮನಿಸಿದ್ರೆ ಬಹಳ ಸಾಮ್ಯತೆ ಕಾಣಿಸ್ತಾ ಇದೆ. ಹಾಗಾಗಿ ಇವರೇನಾದ್ರೂ ರೂವಾರಿನ, ಇವರ ಕೈವಾಡ ಕೂಡ ಇದರಲ್ಲಿ ಇದೆಯಾ ಅನ್ನೋದು ದಟ್ಟವಾಗಿ ಅನುಮಾನ ಕಾಡ್ತಾ ಇದೆ. ತನಿಖಾ ಸಂಸ್ಥೆಗಳು ಅದೇ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ.